ಇನ್ನು ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗಕ್ಕೆ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಕಿಡ್ನಾಪ್ ಮಾಡಿದಂತಹ ಸ್ಥಳದಲ್ಲಿ ಪಂಚನಾಮೆ ಮಾಡ್ತಿದ್ದಾರೆ ಖಾಕಿ ತಂಡ. ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಸ್ಥಳಗಳನ್ನ ಮಹಜರು ಮಾಡಾಗಿದೆ. ಅದೇ ರೀತಿಯಾಗಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರಲ್ಲ ಆ ಸ್ಥಳ ಮಹಜರಿಗೂ ಕೂಡ ಮುಂದಾಗಿದ್ದಾರೆ. ರವಿ ಹಾಗೂ ಇತರೆ ಆರೋಪಿಗಳನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಸ್ಥಳ ಮಹಜರು ಮಾಡೋದಕ್ಕೆ ಅಂತ. ಆರೋಪಿಗಳಿಂದ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಒಂದ್ ರೀತಿಯಾಗಿ ಸಿನಿಮಾ ಸ್ಟೈಲ್ ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರಲ್ಲ ಸಂಚನ್ನ ಹೂಡಿ ಸಾಲದ ಕಥೆಯನ್ನ ಕಟ್ಟಿ ಪುಸ್ಲಾಯಿಸಿ ರೇಣುಕಾಸ್ವಾಮಿಯನ್ನ ಆಟೋದಲ್ಲಿ ಕರ್ಕೊಂಡು ಹೋಗಿ ಅದಾದ ಬಳಿಕ ಕಾರ್ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ರಲ್ಲ ಆ ಒಂದು ಸ್ಥಳಕ್ಕೆ ಈಗ ಹೋಗಿ ಸ್ಥಳ ಮಹಜರು ಮಾಡೋದಕ್ಕೆ ಅಂತ ಪೊಲೀಸರು ಮುಂದಾಗಿದ್ದಾರೆ. ರವಿ ಸೇರಿದಂತೆ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಯಾರೆಲ್ಲ ಈ ಪ್ಲಾನ್ ನಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ರೇಣುಕಾಸ್ವಾಮಿ ಎಲ್ಲೆಲ್ಲಿ ಓಡಾಡ್ತಾನೆ, ಬೆಳಗ್ಗೆ ಹೊರಟಂತ ರೇಣುಕಾಸ್ವಾಮಿ ಕೆಲ್ಸಕ್ಕೆ ಹೋಗುವಂತ ಜಾಗ ಇರ್ಬೋದು, ಕೆಲಸದಿಂದ ಎಷ್ಟು ಗಂಟೆಗೆ ಬಿಡ್ತಾನೆ, ಮತ್ತೆ ಎಲ್ಲೆಲ್ಲಿ ಹೋಗ್ತಾನೆ, ಅದೆಲ್ಲವನ್ನ ಅಬ್ಸರ್ವ್ ಮಾಡೋದಕ್ಕೆ ಅಂತ ಒಬ್ಬ ವ್ಯಕ್ತಿ. ಅದೇ ರೀತಿಯಾಗಿ ಅಬ್ಸರ್ವ್ ಮಾಡಿದ ಬಳಿಕ ಕಾರ್ ತೆಗೆದುಕೊಂಡು ಬಂದಂತವನೊಬ್ಬನ ವ್ಯಕ್ತಿ, ಮತ್ತೆ ಆತನ್ನ ಕಿಡ್ನಾಪ್ ಮಾಡ್ಕೊಂಡು ಬರೋದಕ್ಕೆ ಅಂತ ಕತೆ ಕಟ್ಟಿ ಒಂದಿಬ್ರು ಬಂದಿದ್ರು. ಹಾಗಾಗಿ ಆ ಜಾಗ ಮಹಲಿಂಗಾಪುರ ಪೆಟ್ರೋಲ್ ಬಂಕ್ ಬಳಿ ಇದ್ದಂತ ಸಿಸಿಟಿವಿಯಲ್ಲಿ ಆಟೋದ ದೃಶ್ಯ ಕೂಡ ರೆಕಾರ್ಡ್ ಆಗಿರೋದ್ರಿಂದ ಆ ದೃಶ್ಯವನ್ನ ಆಧಾರವಾಗಿಟ್ಕೊಂಡು ಈಗ ಆ ಒಂದು ಜಾಗದಲ್ಲಿ ಸ್ಥಳ ಮಹಜರು ಮಾಡೋದಕ್ಕೆ ಅಂತ ಪೊಲೀಸರು ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಮೈಸೂರಿಗೂ ಕೂಡ ದರ್ಶನ್ ಸೇರಿದಂತೆ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡೋದಕ್ಕೆ ಸಿದ್ಧತೆ ನಡೆದಿದೆ. ಇತ್ತ ಬೆಂಗಳೂರಿನಲ್ಲಿ ಪವಿತ್ರ ಗೌಡ ಮನೆಯಲ್ಲೂ ಕೂಡ ಸ್ಥಳ ಮಹಜರು ನಡೀತಾ ಇದೆ. ಮತ್ತೊಂದು ಕಡೆ ಚಿತ್ರದುರ್ಗದಲ್ಲೂ ಕೂಡ ಆರೋಪಿಗಳನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಅಂದ್ರೆ ಮೊದಲು ಆತನ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಬಂದಂತ ಜಾಗನೇ ಚಿತ್ರದುರ್ಗದಲ್ಲಿರುವಂತ ಈ ಚಳ್ಳಕೆರೆ ಗೇಟ್ ಏನಿದೆ ಆ ಸಮೀಪ ಇರುವಂತ ಜಾಗ. ಆ ಜಾಗದಲ್ಲಿ ಈಗ ಸ್ಥಳ ಮಹಜರು ಮಾಡೋದಕ್ಕೆ ಅಂತ ಎಷ್ಟೆಷ್ಟು ಡಿಸ್ಟೆನ್ಸ್ ಇದೆ, ಆಟೋದಲ್ಲಿ ಎಷ್ಟು ಕಿಲೋಮೀಟರ್ ಕರ್ಕೊಂಡು ಹೋದ್ರು, ಅದಾದ ಬಳಿಕ ಕಾರ್ನಲ್ಲಿ ಶಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು, ಆಟೋದಲ್ಲಿ ಕರ್ಕೊಂಡು ಹೋಗುವಾಗ ಯಾರಿದ್ರು, ಈ ಪ್ಲಾನ್ ಯಾರದ್ದು, ಮತ್ತೆ ಅಬ್ಸರ್ವ್ ಮಾಡಿದ್ಯಾರು ಆತನನ್ನ, ಆತ ಈಗ ಬರ್ತಿದ್ದಾನೆ ಅಲ್ಲಿ ಅಂತ ಕಾರ್ ನಿಲ್ಸ್ಕೊಂಡು ಕಾಯ್ತಾ ಇದ್ದಂಥವ್ನು ಯಾರು, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಅಂತ ಪೊಲೀಸರು ಈಗ ಆರೋಪಿಗಳನ್ನ ಕರೆದುಕೊಂಡು ಚಿತ್ರದುರ್ಗದತ್ತ ಹೋಗಿದ್ದಾರೆ. ಅಲ್ಲೂ ಕೂಡ ಸ್ಥಳ ಮಹಜರು ನಡೀತಿದೆ.